ನಿನ್ನೆ ಮೈಸೂರಿನ ರೈಲ್ವೆ ನಿಲ್ದಾಣದಲ್ಲಿ ಎಲ್ಲ ಸಾಮಾಜಿಕ ಜಾಲತಾಣಗಳು ಮತ್ತು ಮಾಧ್ಯಮಗಳಲ್ಲೂ ಬರ್ತಾ ಇತ್ತು. ಅಕ್ರಮ ಬಾಂಗ್ಲಾ ವಲಸಿಗರು ಮೈಸೂರಿಗೆ ಬರ್ತಾ ಇದ್ದಾರೆ ಅನ್ನೋದು ಪ್ರಚಾರ ಆಗ್ತಿತ್ತು, ಸಂದೇಶಗಳು ಹರಿದಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಈ ದೇಶದ ಪ್ರತಿಯೊಬ್ಬ ದೇಶಭಕ್ತ ಕೂಡ ಈ ದೇಶದ ಬಗ್ಗೆ ಯೋಚನೆ ಮಾಡ್ತಾನೆ, ದೇಶದ ಬಗ್ಗೆಯೇ ಯೋಚನೆ ಮಾಡಬೇಕು ಕೂಡ. ಹಾಗಾಗಿಯೇ ಈ ದೇಶಕ್ಕಾಗಿಯೇ ಪ್ರಾಣತ್ಯಾಗ ಮಾಡಿದರೆ, ಬಲಿದಾನ ಆಗಿದೆ. ಈ ಧರ್ಮಕ್ಕಾಗಿಯೇ, ಧರ್ಮ ರಕ್ಷಣೆಗಾಗಿ ಬಲಿದಾನವನ್ನು ಕೂಡ ಮಾಡಿದ್ದಾರೆ. ಆ ರೀತಿಯ ಒಂದು ಇತಿಹಾಸ ಇರುವ ಮಣ್ಣು ಇದು. ಹಾಗಾಗಿ ಆ ವಿಚಾರ ತಿಳಿದ ಹಾಗೆಯೇ ದೇಶಭಕ್ತರು ಒಂದಿಷ್ಟು ಜನ ಹೋಗಿ ಇದನ್ನು ನೋಡಲಿಕ್ಕೆ ಅಂತ ಹೋದಾಗ ಅಲ್ಲಿ ಪೊಲೀಸ್ ಇಲಾಖೆ ಇತ್ತು, ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಇತ್ತು. ಪೊಲೀಸ್ ಇಲಾಖೆ ಇದನ್ನು ತಪಾಸಣೆ ಮಾಡ್ತಾಯಿದ್ರು. ಅದನ್ನು ನೋಡಲಿಕ್ಕೆ ಅಂತ ಹೋದಾಗ ಪೊಲೀಸ್ ಇಲಾಖೆ ಇದಕ್ಕೆ ಸಹಕಾರವನ್ನು ಕೂಡ ಕೇಳಿದ್ದಾರೆ. ಯಾಕೆ ಇದನ್ನು ಹೇಳ್ತೀನಿ ಅಂತ ಕೇಳಿದರೆ, ಸುಮಾರು 3 ಬೋಗಿಯಲ್ಲಿ ಬಂದಿದ್ರು ಅನ್ನೋದು ಅಲ್ಲಿ ಮಾತಾಡ್ತಿರೋದನ್ನು ಕೇಳಿಸಿಕೊಂಡಂಥ ವಿಚಾರ. 3 ಬೋಗಿ ಅಂದಾಗ ಎಲ್ಲಿ ಕೂಡ ಒಂದು 10-15 ಪೊಲೀಸರು ಅಥವಾ 10-15 ಜನರಿಂದ ಅವರನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೇಶಭಕ್ತರು ಅಥವಾ ಈ ದೇಶದ ಪ್ರಜೆಗಳು ಯಾರಿದ್ದಾರೆ ಅವರು ಕೂಡ ಸಾಥ್ ಕೊಡೋದು ಸಹಜ, ಕೊಡಬೇಕು ಕೂಡ. ಅದೆಲ್ಲೂ ಕೂಡ ಕಾನೂನಲ್ಲಿ ತಪ್ಪು ಅಂತ ಇಲ್ಲ. ಆದರೆ ಈ ಎಲ್ಲ ಘಟನೆಗಳು ಆದ ಮೇಲೆ ರೈಲ್ವೆ ಸ್ಟೇಷನ್ಗೆ ಒಂದು 30-35-36 ಈ ಅನುಮಾನಾಸ್ಪದ ವ್ಯಕ್ತಿಗಳು ಯಾರಿದ್ದಾರೆ ಅವ್ರನ್ನ ಕರ್ಕೊಂಡು ಬರ್ತಾರೆ. ಅದಕ್ಕೆ ಕೆಲವು ದೇಶಭಕ್ತರ ಈ ನಾಗರಿಕರ ಸಹಕಾರವನ್ನು ಇಲಾಖೆ ತೆಗೆದುಕೊಳ್ಳುತ್ತೆ. ನಂತರ ಲಷ್ಕರ್ ಸ್ಟೇಷನಿಗೆ ಕೂಡ ಒಂದು 100ಕ್ಕಿಂತ ಹೆಚ್ಚು ಅನುಮಾನಾಸ್ಪದ ಯಾರಿದ್ದಾರೆ KSRTC ಬಸ್ ಸ್ಟ್ಯಾಂಡ್ ಭಾಗದಲ್ಲಿ ಅವರನ್ನು ಕೂಡ ಕರೆತರುವಂಥ ಕೆಲಸಗಳು ನಡೆದಿದೆ. ಉಳಿದವರೆಲ್ಲರೂ ಕೇರಳ, ಕೊಡಗು, ಚಿಕ್ಕಮಗಳೂರು ಹೀಗೆ ಪಲಾಯನ ಮಾಡಿದ್ದಾರೆ. ಹಾಗಿದ್ರೆ ಆ ಘಟನೆ ಆದ ಮೇಲೆ ಪೊಲೀಸ್ ಇಲಾಖೆ ಮಾಡಬೇಕಾದಂಥ ಕರ್ತವ್ಯ ಏನಿತ್ತು? ಸೂಕ್ತವಾದ ತನಿಖೆಯನ್ನು ಮಾಡಬೇಕು. ಸೂಕ್ತವಾದ ತನಿಖೆಯನ್ನು ಮಾಡಬೇಕು ಅಂತ ಹೇಳಿದರೆ ಕೇವಲ ಇವತ್ತು ಒಂದು ಆಧಾರ್ ಕಾರ್ಡನ್ನು ಇಟ್ಕೊಂಡು ಅವ್ರ ಕೈಯಲ್ಲಿ ಆಧಾರ್ ಕಾರ್ಡ್ ಇದೆ, ಆ ಆಧಾರ್ ಕಾರ್ಡ್ನ ಚೆಕ್ ಮಾಡಿದ್ದೀವಿ, ನಾವು ಬಿಟ್ಟು ಕಳಿಸಿದ್ದೀವಿ ಅಂತ ಹೇಳಿದರೆ ಅದು ಪೊಲೀಸ್ ಕೆಲಸ ಅಲ್ಲ. ಅದು ಪೊಲೀಸ್ ಕೆಲಸ ಅಲ್ಲ, ಅದು ಸಾಮಾನ್ಯ ಜನರು ಮಾಡುವಂಥ ಕೆಲಸ ಅದು. ಯಾಕೆ ಅವ್ರಿಗೆ ಗೊತ್ತಾಗಲ್ಲ ಯಾವ ಹಂತದಲ್ಲಿ ತನಿಖೆ ಮಾಡಬೇಕು, ಯಾವ ಡಾಕ್ಯುಮೆಂಟೇಷನ್ನ ನೋಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲದು. ಇಲಾಖೆಗೆ ಗೊತ್ತಿರ್ತದೆ. ಇಲಾಖೆ ಇವತ್ತು ಒಂದು ತನಿಖೆಯನ್ನು ಕೈಗೆತ್ಕೊಂಡ್ರೆ ಅದನ್ನು ಜಾಲಾಡಬೇಕು ಅಂತ ಇಚ್ಛೆ ಪಟ್ಟರೆ, ಮನಸ್ಸು ಮಾಡಿದರೆ ಬೇರೆ ಬೇರೆ ಆ್ಯಂಗಲಲ್ಲಿ ಬೇರೆ ಬೇರೆ ಹಂತದಲ್ಲಿ ತನಿಖೆಯನ್ನು ಮಾಡುತ್ತೆ. ಅದೇ ಹಂತದಲ್ಲಿ ಇದನ್ನು ಕೂಡ ತನಿಖೆ ಮಾಡಬೇಕಾಗಿತ್ತು. ಆದರೆ ಅವರು ಕೇವಲ ಅದನ್ನು ಮಾತ್ರ ನೋಡಿ ಬಿಟ್ಟು ಕಳಿಸುವಂಥ ಕೆಲಸ ಆಗಿದೆ. ಅದರಲ್ಲೂ ಲಷ್ಕರ್ ಅನ್ನುವಂಥ ಪೊಲೀಸ್ ಸ್ಟೇಷನ್ನಲ್ಲಿ ಆ ಅಧಿಕಾರಿಗಳು ಯಾಕ್ರೆ ನೀವು ಅವ್ರ ಕೈಲಿ ಇದು ಆಧಾರ್ ಕಾರ್ಡ್ ಇದೆ, ನೀವು ಯಾಕೆ ಕರ್ಕೊಂಡು ಬರಬೇಕು ಅಂತ ಪೊಲೀಸವ್ರನ್ನೇ ಕೇಳ್ತಾರೆ ಅಂತೆ ಅವರ ಅಧಿಕಾರಿ. ಹಾಗಿದ್ರೆ ತನಿಖೆ ಅಂತ ಎಲ್ಲಿ? ಆಂತರಿಕ ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ ಯಾರು ಕೆಲಸ ಮಾಡಬೇಕು? ಯಾರು ಮಾಡಬೇಕು? ಆರ್ಮಿಯವ್ರು ಬಂದು ಇಲ್ಲಿ ಮಾಡಬೇಕಾ ಅಥವಾ ಇಲ್ಲಿಯ ಈ ರಾಜ್ಯದ ಪೊಲೀಸರು ಮಾಡಬೇಕಾ? ಯಾರ ಕೈಲಿದೆ ಅಧಿಕಾರ? ಅದನ್ನೆಲ್ಲ ಮಾಡೋದನ್ನು ಬಿಟ್ಟು ಅವನ್ನೆಲ್ಲ ಕಳಿಸಿ ನೀವು ನಂತರ ಯಾರನ್ನ ಸಹಕಾರವನ್ನು ಕೇಳಿದ್ರಿ, ಯಾರ ಸಹಕಾರವನ್ನು ಪಡ್ಕೊಂಡಿದ್ರಿ ನೀವು, ಅವರ ಮೇಲೆ ಅಲ್ಲೇ ಇದ್ದವರು ಅವರೇನು ನೀವು FIR ಆಗ್ತಾರೆ ಅಂತೇಳಿ ಭಯಭೀತರಾಗಿ ನಿಂತಿದ್ದು ಅಲ್ಲ, ಅಥವಾ ನೀವು ಹೇಳಿದ್ದನ್ನು ಕೇಳಿ ನಿಂತಿದ್ದು ಅಲ್ಲ. ಆ ತನಿಖೆ ಸಂಪೂರ್ಣ ಆಗಬೇಕು, ಆಗುವವರೆಗೆ ನಾವು ಇಲ್ಲಿರ್ತೇವೆ ನಿಮಗೆ ಸಹಕಾರಕ್ಕಾಗಿ ಅಂತ ಇಲಾಖೆ ಜೊತೆ ನಿಂತಿದ್ರು. ಆದರೆ ನೀವೇನು ಮಾಡಿದ್ರಿ? ಸುಮಾರು 1-1.5 ವರ್ಷದಿಂದ ಯಾವುದೇ DGP SP ಆ ರೈಲ್ವೆ ಸ್ಟೇಷನಿಗೆ ಈವರೆಗೂ ಭೇಟಿ ಕೊಡದಂಥ ಅಧಿಕಾರಿಗಳು ಒಂದು ಸಲ DIG ಬರ್ತಾರೆ, SP ಬರ್ತಾರೆ. ಆಗ ಅನಿಸಿದ್ದು ಏನು ಅಂತ ಹೇಳಿದರೆ, ಇವತ್ತು ಇಲಾಖೆ ಅದನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದೆ, ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಏನಾದರೂ ಒಂದು ತನಿಖೆಯಲ್ಲಿ ಒಂದು ರಿಸಲ್ಟ್ ಸಿಗುತ್ತೆ ಅನ್ನುವಂಥ ಆತ್ಮವಿಶ್ವಾಸ ಇತ್ತು. ಆದರೆ ಏನು ಮಾಡಿದ್ರಿ? ಅಧಿಕಾರಿಗಳು ಯಾಕಾಗಿ ಬಂದಿದ್ರು? ಯಾರ ನಿರ್ದೇಶನ ಇತ್ತು? ಯಾರ ನಿರ್ದೇಶನದ ಮೇಲೆ ನೀವು ಬಂದಿದ್ರಿ? ಬಂದು ನಂತರ ಏನು ಮಾಡಿದ್ರಿ ನೀವು? ಯಾರು ಸಾಥ್ ಕೊಟ್ಟಿದ್ರು? ಯಾರು ಅನುಮಾನಾಸ್ಪದ ವ್ಯಕ್ತಿಗಳಿದ್ರು? ಯಾರು ತನಿಖೆ ಆಗಬೇಕು ಅಂತ ಕೇಳ್ಕೊಂಡಿದ್ರು? ಅವರ ಮೇಲೆ ನೀವು 6 ಜನರ ಮೇಲೆ FIR ಮಾಡ್ತೀರಿ. FIR ಮಾಡಿ ಈ ದೇಶದ ಕಾನೂನಿಗೆ ಬೆಲೆ ಕೊಡ್ತೀವಿ. ಆದರೆ ಪೊಲೀಸ್ ಇಲಾಖೆ ಇರೋದು ಏನು ಸತ್ಯಾಂಶ ಇದೆ ಅದನ್ನು ತೆಗಿಬೇಕು. ಎಲ್ಲಿ ಅನ್ಯಾಯ ಇದೆ, ಕಾನೂನಿಗೆ ವಿರೋಧ ಇದೆ, ಅಲ್ಲಿಗೆ FIR ಮಾಡಬೇಕು. ನೀವು ಮಾಡಿ, ನಿಮಗೆ ಅಧಿಕಾರ ಇದೆ.
ಆದರೆ ಅಮಾಯಕರ ಮೇಲೆ ನೀವು ಸುಳ್ಳು ಮೊಕದ್ದಮೆಯನ್ನು ದಾಖಲು ಮಾಡಲಿಕ್ಕೆ ಇದ್ದೀರಾ ಇಲ್ಲಿ? ಅಥವಾ ಯಾರೋ ಡೈರೆಕ್ಷನ್ ಕೊಟ್ಟರು ಅಂತೇಳಿ ಮೇಲಾಧಿಕಾರಿಗಳು ಇಲ್ಲಿವರೆಗೂ ಬಂದು ನೀವು FIR ಅನ್ನು ಮಾಡ್ತೀರಿ ಅಂತಂದರೆ ನಿಮ್ಮ FIRಗೆ ಯಾರು ಕೂಡ ಎದುರುವುದಿಲ್ಲ. ಇದು ನೇರವಾಗಿ ಹೇಳುವ ಮಾತು. ನಿಮ್ಮ FIRಗೆ ಯಾರೂ ಎದುರುವವರಿಲ್ಲ. ನೀವು ಫೇಕ್ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತೀರಿ. ನಿಮ್ಮ ಫೇಕ್ ಕಂಪ್ಲೇಂಟನ್ನು ಯಾರು ಇವತ್ತು ಫೇಕ್ ಕಂಪ್ಲೇಂಟನ್ನು ಒಬ್ಬ ಪೊಲೀಸ್ ಪೇದೆ ಬರೆದು ಕೊಟ್ಟಿರ್ತಾನೋ ಅದೇ ಪೊಲೀಸು ಪೇದೆ ಕರೆದಿರುವಂಥದ್ದು ಬನ್ನಿ ಸಹಕಾರಕ್ಕಾಗಿ ಅಂತೇಳಿ ಇವತ್ತು ಅವನ ಕೈಯಿಂದನೇ ನೀವು ಇದು ರಿಟರ್ನಲ್ಲಿ ತಗೊಂಡು FIR ಮಾಡಿಸ್ತೀರಿ. ನಂತರ DYSP ಅಂದಾಗ ಒಂದು ಅದಕ್ಕೆ ಘನತೆ ಗೌರವ ಇದೆ. ಒಂದು ಇಲಾಖೆ DYSP ಅಂತ ಹೇಳಿದ್ರೆ ಅದರದ್ದೇ ಘನತೆ ಗೌರವ ಇದೆ. ಆ ಇಲಾಖೆಯ ಎಲ್ಲ ಆಗು ಹೋಗುಗಳನ್ನು ಗಮನಿಸುವಂಥ ಅಧಿಕಾರಿ. ಮೈ ಮೇಲೆ ಕಾಕಿದ್ರೆ ಅದಕ್ಕೆ ಆದಂಥ ವ್ಯಾಲ್ಯೂ ಇದೆ. ಆ ವ್ಯಾಲ್ಯೂವನ್ನು ಕಾಪಾಡಿಕೊಳ್ಳುವಂಥ ಕೆಲಸ ಮೇಲಾಧಿಕಾರಿಗಳದ್ದು ಇರ್ತದೆ. SP DYSP ಅಥವಾ AC ಒಂದು ಇರುತ್ತೆ. ಆದರೆ ಆ ಅಧಿಕಾರಿ ಹೇಳ್ತಾನೆ ಕಾಕಿಗೆ ಬೆಲೆ ಇದೆ, ಪೊಲೀಸ್ ಇಲಾಖೆ ಬಗ್ಗೆ ಗೌರವ ಇದೆ, ಆದರೆ ಈ ರೀತಿಯ ವ್ಯಕ್ತಿಗಳ ಬಗ್ಗೆ ಯಾವತ್ತೂ ಗೌರವ ತೋರಿಸೋದಿಲ್ಲ. ನಾವು ಗೌರವ ತೋರಿಸೋದಿಲ್ಲ, ಅವರನ್ನು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಅಂತೇಳಿ. ಹಾಗಿದ್ರೆ ಆ ಅಧಿಕಾರಿ ಹೇಳ್ತಾನೆ ಇವರೆಲ್ಲರೂ ಹೋಗಿ ಬೆಂಗಳೂರಿನಿಂದ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ, ಬಂದು ಇಲ್ಲಿ ಬಂದವರನ್ನು ಹಿಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ, ಗಲಾಟೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನೋದನ್ನು ಹೇಳ್ತಾನೆ. ಒಬ್ಬರು ಜವಾಬ್ದಾರಿಯುತ ವ್ಯಕ್ತಿಯ ಎದುರುಗಳ ಈ ಸ್ಟೇಟ್ಮೆಂಟನ್ನು ಮಾಡ್ತಾನೆ ಆ DYSP. ಆ DYSPಗೆ ಕೇಳಬೇಕು, ನೀನು ಇದನ್ನು ಈ ದಾಖಲೆಗಳನ್ನು ನೀನು ಸಬ್ಮಿಟ್ ಮಾಡ್ಬೇಕು. ನೀನು ರೈಲ್ವೆಯಲ್ಲಿ ಬರಬೇಕಂದ್ರೆ ಸುಮ್ಮನೆ ಬರಲಿಕ್ಕೆ ಆಗೋದಿಲ್ಲ. ಆ ಅನುಮಾನಾಸ್ಪದ ವ್ಯಕ್ತಿಗಳು ಹೇಗೆ ಬಂದಿದ್ರು, ಅವರು ಯಾವುದೇ ಟಿಕೆಟನ್ನು ತಗೊಳ್ಳದೆ ಬಂದಿದ್ರು, ಅವ್ರ ಮೇಲೆ ಫೈನ್ ಹಾಕಿ ನಂತರ ಅವ್ರನ್ನ ಇಲ್ಲಿ ಕರ್ಕೊ ಬಂದಿದ್ರು. ಆದರೆ ನಿನಗೆ ಹೇಳ್ತೇನೆ DYSP, ನೀನು ಆರೋಪವನ್ನು ಮಾಡಿದ್ದೀಯಲ್ಲ, ನೀನು ಆ ಆರೋಪ ಮಾಡಬೇಕಾದ್ರೆ ಆರೋಪವನ್ನು ನೀನು ಪ್ರೂವ್ ಮಾಡ್ಬೇಕು. ನೀವು ಪ್ರೂವ್ ಮಾಡಿದರೆ ಅವತ್ತು ಮತ್ತೆ ನಮ್ಮ ಮೇಲೆ ಕೇಸನ್ನು ಏನಾಗ್ತೀಯ ಅದಕ್ಕೆ ನಾವು ಸ್ವೀಕಾರ ಮಾಡಲಿಕ್ಕೆ ತಯಾರಿದ್ದೇವೆ. ನೀನು ಪ್ರೂವ್ ಮಾಡಲಿಕ್ಕೆ ಆಗಲಿಲ್ಲ ವಿತ್ ಡಾಕ್ಯುಮೆಂಟೇಷನು, ನೀನು ಕಾಕಿಯನ್ನು ಬಿಚ್ಚಿಟ್ಟು ರಾಜೀನಾಮೆ ಕೊಟ್ಟು ಇಲಾಖೆಗೆ ಹೋಗ್ಬೇಕು. ರಾಜೀನಾಮೆ ಕೊಟ್ಟು ಹೋಗ್ಬೇಕು. ನೀನೊಬ್ಬ DYSP ಆಗಿ ನಡ್ಕೊಳ್ಳೋ ರೀತಿ, ಸುಳ್ಳು ಹೇಳುವ ರೀತಿ, ನೀನೊಬ್ಬ ಗೂಂಡ. ನೀನು ಸುಳ್ಳು ಹೇಳ್ತೀಯ ಅಂತ ಆದರೆ ನೀನು ಕಾಕಿಯನ್ನು ಹಾಕ್ಕೊಂಡು ಗೂಂಡ ಮುಖವಾಡ ಹಾಕೊಂಡು ಕೂತಿದ್ಯಾ. ಇದನ್ನ ಸಹಿಸ್ಕೊಳ್ಳಲಿಕ್ಕೆ ಇವತ್ತು ದೇಶಭಕ್ತರು ಹಿಂದೂ ಸಮಾಜ ಯಾವತ್ತೂ ಕೂಡ ತಯಾರಿಲ್ಲ ಅನ್ನೋಂತ ಹೇಳ್ತಾ ಇದ್ದೀನಿ. ರತ್ನಾಕರ ಶೆಟ್ಟಿ ಅನ್ನುವ ವ್ಯಕ್ತಿ. ಆದರೆ ಇನ್ನೊಂದು ಹೇಳ್ತಾ ಇದ್ದೇವೆ, ಇವತ್ತಿದು ಆರಂಭ. ಇದು ಹಿಂದೂ ಜಾಗರಣ ವೇದಿಕೆ ಇವತ್ತು ಮೈಸೂರಿನಿಂದಲೇ ಈ ಬಾಂಗ್ಲಾದೇಶಿ ಅಕ್ರಮ ವಲಸಿಗರು ಯಾರಿದ್ದಾರೆ ಅವರ ವಿರುದ್ಧ ಇವತ್ತು ರಣಕಹಳೆಯನ್ನು ಮೈಸೂರಿನಿಂದಲೇ ಮುಳುಗಿಸ್ತಾ ಇದೆ. ಇನ್ನು ದೇಶದ ಕಾನೂನಿನ ಅಡಿಯಡಿಯಲ್ಲಿ ಯಾರ್ಯಾರು ಅಕ್ರಮ ವಲಸಿಗರಿದ್ದಾರೆ ಅವರನ್ನು ತೋರಿಸಿಕೊಡುವಂಥ ಕೆಲಸ, ಅವರು ಬೆನ್ನಟ್ಟಲಿಕ್ಕೆ ಇಲಾಖೆ ಜೊತೆ ನಿಂತು ಕೆಲಸ ಮಾಡೋದನ್ನು ಮಾಡೇ ಮಾಡ್ತೇವೆ ನಾವು. ಮತ್ತು ಇಲಾಖೆಯಲ್ಲಾದರೆ ಈಗಿರುವಂಥ ಏನು ಗೃಹ ಸಚಿವರಿದ್ದಾರೆ ಅವರು ಕುಮ್ಮಕ್ಕಿನಿಂದಲೇ ಮೇಲಾಧಿಕಾರಿಗಳು ಬಂದು ಮೊನ್ನೆ ಅಮಾಯಕರ ಮೇಲೆ ಸುಳ್ಳು ಮೊಕದ್ದಮೆಯನ್ನು ಹಾಕಬೇಕು ಅಂತ ಹೇಳಿದರೆ ಇನ್ನೂ ಹಾಕಿ, ಆದರೂ ಎಲ್ಲೂ ವಿರಮಿಸೋದಿಲ್ಲ. ನಾವು ಇನ್ನು ಮಾಡೇ ಮಾಡ್ತೇವೆ. ಈ ದೇಶ ಈ ನೆಲಕ್ಕಾಗಿ ಮಾಡ್ತೀವಿ ನಾವು. ಈ ದೇಶ ನೆಲಕ್ಕಾಗಿ ಮಾಡ್ತೀವಿ.